ಅಮ್ಮ ದೇವಿ ದುರ್ಗಮ್ಮ ಬಾಕ್ಸ್ ಬಾ ಇಲ್ಲಿಗೆ ಅಂತ ಕರ್ಕೊಂಡ್ಬಂದೆ ನನ್ನ ಬಿಡಿ ಇರಿ 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 ಬಲ್ 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 ಕೂತ್ಕೋಪ್ಪ ಯಾಕೆ ಯಾಕೆ ಎದುರ್ತೆ ಯಾಕೆ ಎದುರ್ತಾ ಇದೆ ಅಕ್ಷತಾ ಕರೆಂಟ್ ಬಂದ್ರೆ ಬೆಳಗ್ಗೆ ಬರುತ್ತೆ ನಾ ವಾಪಸ್ ಹೋದೆ ಬಿಡಿ ನಿಂದ ಬಲ್ 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 ನಿನಗೆ ನಿಮ್ಮ ಅಪ್ಪ ಬೇಕೋ ಬೇಡವೋ ಅಪ್ಪ ಏನ್ ಕಾಂಬೋ ಆತ ತತ್ವ ಅಥವಾ ಮತ್ತೆ ಬಿಡಿ ನಿನ್ನ ಹೋತೆ ಬಾಯ್ ಕೂತ್ಕೋ ಸದಾಶಿವ ನಿನ್ನ ಮಗಳಲ್ಲ ಅಂತ ಹೇಳಿಲ್ವಾ ಸದಾಶಿವನೇ ನಿಮ್ಮಪ್ಪ ಅಂತ ಸಾಬೀತ್ ಮಾಡೋಕೆ ಒಂದು ಮುಖ್ಯವಾದ ಸಾಕ್ಷಿ ಈ ಕಡೆ ಬರ್ತಾ ಇದೆ ಸಾಕ್ಷಿಯ ಯಾರದು ಮತ್ ನೀನು ಹೋಗ್ತೀನಿ ಅಂತ ಹೇಳ್ತಿದ್ದೆ ಅವ್ರಿಲ್ಲಿಗೆ ಇಲ್ಲಿಗೆ ಬರ್ತಾರೆ ನೀನ್ ಕಾಯ್ಬೇಕು ಇಲ್ಲಿಗೆ ಬರ್ಕ ಅವರು ನೋಡೋ ಸುಮ್ಮನೆ ಪ್ರಶ್ನೆಗಳು ಕೇಳಬಾರ್ದು ಸುಮ್ಮನೆ ಇರಬೇಕು ನಿಮ್ಮಪ್ಪ ಸಿಗ್ತಾನೆ ಅಂದ್ರೆ ಸಿಗ್ತಾನ ಅಷ್ಟೇ ಕತ್ಲೆ ಕೋಣೆಯಲ್ಲಿ ಅಪ್ಪ ಏನ್ ಕಾಂಬೋದೆಂಬುದು ಹೆಂಗೆ ನಂಗೆ ಎಂತಕ್ಕೂ ಹೆದರಿಕೆ ಆತಪ್ಪ ನಾವು ಆತ ದಾರಿ ಬಿಡಿ ಕೂತ್ಕೊಳ್ಳಿ ನಿನಗೆ ನಿಮ್ಮಪ್ಪ ಸಿಕ್ಕರೆ ಯಾರ ಭಯನೂ ಇರೋದಿಲ್ಲ ಯಾಕಂದ್ರೆ ಸದಾಶಿವ ಅಂತ ಕದರಿರೋ ವ್ಯಕ್ತಿ ಒಂದ್ 5 ನಿಮಿಷ ಕಾಯ್ಬೇಕು ನೋಡು ಸದಾಶಿವ ನಿಮ್ಮಪ್ಪ ಅಂತ ಸಾಬೀತ್ ಮಾಡೋದಕ್ಕೆ ಸಾಕ್ಷಿ ಈ ಕಡೆನೆ ಬರ್ತಾ ಇದೆ ಸದಾಶಿವನು ಬರ್ತಾನೆ ನೀನ್ ಧೈರ್ಯವಾಗಿರು ನಿನ್ನ ಧೈರ್ಯಕ್ಕೆ ನಾನು ಹೊರಗಡೆ ಇರ್ತೀನಿ ಇರು ಅಕ್ಷತ ಯಾರೇ ಮಯ್ಯಾಡೆ 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 ಮಯ್ಯಾಡಿ ಹೇಳ್ಕೊಳ್ಳಿ ಅಣ್ಣ ಇಲ್ಲಿ ಮಯ್ಯಾಡಿ ಜನ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಆ ಅಂಗಡಿಲಿ ಕೇಳಿ ಚನ್ನನೂರು ಮಯ್ಯಾಡಿಗೆ ಬಂದಿದ್ದೀನಿ ಶಂಖ ಚನ್ನನ ಹತ್ರನೇ ಇದೆ ನನಗೆ ಸಿಗೋ ಥರ ಮಾಡಮ್ಮ ಜನ್ನ ಎಲ್ಲಿದ್ದಾರೆ ಯಕ್ಷಗಾನ ಮಾಡ್ತಾರಲ್ಲ ಮಯ್ಯಾಡಿ ಜನ್ನ ಇಲ್ಲಿ ಇರಲ್ಲ ಅವರು ತೀರಾ ಕಮ್ಮಿ ಆಟ ಇದ್ರೆ ಮಾತ್ರ ಇಲ್ಲಿ ಇರ್ತಾರೆ ಮತ್ತು ನಿಮ್ಮ ಅಂಗಡಿ ಮುಂದೆ ಯಕ್ಷಗಾನ ಇದೆ ಅಂತ ಬ್ಯಾನರ್ ಇತ್ತಲ್ಲ ಅದ 10 ದಿನದ ಹಿಂದೆ ಇದೆ ಯಕ್ಷಗಾನ ಪ್ರಸಂಗ ಇವತ್ತು ಯಾವ ಪ್ರಸಂಗನೂ ಇಲ್ಲ ಹೌದಾ ಹೌದಮ್ಮ ಜನ್ನವರು ಊರಲ್ಲಿಲ್ಲ ಇನ್ನೊಂದು ತಿಂಗಳು ಬರ್ತಿಲ್ಲ ಅವರು ಈ ಕಡೆಗೆ ಗೊತ್ತಾತಲ್ಲ ಅಕ್ಷತಾ ಎಲ್ಲಿದ್ಲು ಅಂತ ಕೇಶವನ ಹತ್ರ ಗೋಡನು ಭೂಪಾಲಿ ಇರ್ತಾ ದೊಂಬಿ ಗಲಾಟೆ ಆಪ್ಕಾಗ ಅಕ್ಷತಾ ಇಲ್ಲಿಗೆ ಬರ್ಕ ತಪ್ಪಿದ್ರೆ ಗೊತ್ತಲ್ಲ ಬಾಯ್ನಿ ಅಕ್ಷತಾ ಇನ್ನು 10 ನಿಮಿಷದಲ್ಲಿ ಇಲ್ಲಿರ್ಬೇಕು ಹಾಯ್ರು ಹುಡುಗರು ಬತ್ಲ ಅಕ್ಷತಾ ಜೀವಿ ಕತೆ ಗೊತ್ತಾಯಿಲ್ಲ ನಿಮ್ಗೋಸ್ಕರ ಕೆಲಸ ಮಾಡ್ತಿದ್ನು ಹಾಯ್ ಜೀವಾಡ ಇಟ್ಟಿದ್ದೆ ನಿಮ್ಗೆ ಎಂತ ಬೇಕು ಅನ್ನೋದು ಹೇಳಲೇ ಇಲ್ವಲ್ಲ ಕೆಲಸದಾಗಿ ನಿಮ್ದೊಂದು ಯೋಚನೆ ನಂದೊಂದು ಯೋಚನೆ ಅಂತ ಆದ್ರೆ ಕಷ್ಟ ಆಗ್ತೇವೆ ನೀವು ನನ್ನ ನಂಬ್ಲಕ್ಕ ನಿಮ್ಗೆ ಎಂತ ಬೇಕು ಹೇಳಿ ನನಗೆ ಶಂಖ ಬೇಕು ಈ 2000-3000ಕ್ಕೆಲ್ಲ ಅಂಗಡಿ ಸಿಗ್ತಾವ ಹಾಯ್ 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 ನೀವು ಅದರ ಮಹತ್ವ ಗೊತ್ತಿಲ್ಲ ನಿನಗೆ ಅದು ನಮ್ಮ ಹತ್ರ ಇದ್ದೆ ದೇವ್ರು ನಮ್ಮ ಹತ್ರ ಇದ್ದ ಹಾಗೆ ಏನು ಬೇಕಾದ್ರೂ ದಕ್ಕಿಸ್ಕೊಂಡ್ಬಿಡಬಹುದು ಎಷ್ಟು ದಿವಸ ಇಲ್ಲಿದ್ದು ಈಗ ಇಲ್ಲ ಅದರ ಹುಡುಕಾಟದಲ್ಲಿದ್ದೀನಿ ಎಲ್ಲಿತ್ತು ಶಂಕ ದೇವಿ ಹತ್ರ ಇತ್ತ ದೇವಿ ಹತ್ರ ಇತ್ತು ಈಗ ಅವಳ ಹತ್ರ ಇಲ್ಲ ಹೊರನಾಡಲ್ಲಿ ಕಳ್ಕೊಂಡೆ
ಅದೇ ಶಂಕ ಅಂತ ಗೊತ್ತಾಗ್ದೆ ಹಂಗೆ? ಬರಿಗಣ್ಣ ನೋಟಕ್ಕೆ ಆಕರ್ಷಕವಾಗಿರುತ್ತೆ. ಜಿಂಕೆ ಮೈ ತರ ಪಳಪಳ ಅಂತ ಹೊಳಿತಿರುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಮೀನಿನ ತರ ಜಾರುತ್ತೆ. ದಿವ್ಯವಾದ ಪ್ರಕಾಶ ಇದೆ ಆ ಶಂಖಕ್ಕೆ. ಅದರ ಮೇಲೆ ಓಂ ಅಂತ ಬರ್ತಿರುತ್ತೆ. ಹಾಯ್, ಆ ಶಂಕ ನನ್ನ ಹತ್ರ ಇತ್ತ. ನಂಗೆ ಧಾನ್ಯಗಿರಿ ಅಕ್ಷತನ ಮೇಲೆ ಸಿಕ್ತ. ನನ್ ಕಾರಲ್ಲೇ ಇತ್ತ. ಯಾರು ನೀವೆಲ್ಲ? ನಡಿ ಹೋಪ. ಬಂದ್ರಿ ಇಲ್ಲಿಗೆ? ಹೋಪ ನಡಿ. ಯಾರು ನೀವೆಲ್ಲ? ಎಂತ ಬಂದ್ರಿ ಇಲ್ಲಿಗೆ? ಕಾಂಬ ಅಂದೇಳಿ ಬಂದಿರೋದು. ನಡಿ. ಭೂಪಾಲಣ್ಣ, ಏ! ಭೂಪಾಲಣ್ಣ, ಏ! ಭೂಪಾಲಣ್ಣ, ಭೂಪಾಲಣ್ಣ ಇವರೆಲ್ಲ ಚಂದನ್ ಕಡೆಯವರು, ಧಾನ್ಯಗಿರಿಯವರು. ಭೂಪಾಲಣ್ಣ ಎಲ್ಲಿದ್ರೆ ನೀವು? ಭೂಪಾಲಣ್ಣ, ಅಪ್ಪ ಹೆಂಗ್ ಗೊತ್ತಾದ ಕಷ್ಟ ಆದ್ರೆ ಏ! ಹೇಳಿದೆ. ಸುಮ್ನೆ. ಭೂಪಾಲಣ್ಣ, ಭೂಪಾಲಣ್ಣ, ಕಾಪಾಡಿ ಭೂಪಾಲಣ್ಣ, ಭೂಪಾಲಣ್ಣ. ಯಾರು ನೀನು? ಎಂತ ಕಳ್ತಾ ಇದ್ದೆ? ಯಾವ ಊರಾಯ್ತು ನಿಂದು? ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರ ಇಲ್ಲಿಂದ ತುಂಬಾ ಹತ್ರ ಅಂತೆ. ಇವತ್ತು ವಿಶೇಷ ಪೂಜೆ ಇದೆ. ಹೋಗಿ ದರ್ಶನ ಮಾಡೋ ಭಾಗ್ಯನೇ ಇಲ್ಲ. ಇಲ್ಲಿಂದ 10 ಕಿಲೋಮೀಟ್ರು. ನಿಮಿಷಕ್ಕೊಂದೊಂದು ಬಸ್ ಇದೆ. ನಾನು ಒಬ್ಳೆ ಹೋಗೋ ಆಗಿಲ್ಲ. ಹರಕೆ ಆ ಥರ ಇದೆ. ಕೊಲ್ಲೂರು ಕ್ಷೇತ್ರದ ಹತ್ರನೇ ಇದು. ತಾಯಿ ಸೇವೆ ಮಾಡಕ್ ಆಗ್ತಿಲ್ಲ ನೋಡಿ. ಒಳ್ಳೆ ಮನಸ್ಸಿನಿಂದ, ಶ್ರದ್ಧೆಯಿಂದ, ಗೌರವದಿಂದ ಇಲ್ಲೇನು ಕೈ ಮುಗಿದ್ರೆ ಸಾಕು, ಆ ತಾಯಿಗೆ ತಲುಪುತ್ತೆ. ಆ ತಾಯಿ ಸರ್ವಾಂತರ್ಯಾಮಿ. प्रसीद विश्वेश्वरी विश्ववन्दिते, प्रसीद विश्वेश्वरी वेदरूपिणी, प्रसीद मायामयि मन्त्रविग्रहे, प्रसीद सर्वेश्वरी सर्वरूपिणी. ಕಣ್ಣು ತೆರಿ ಮಗಳೇ, ನಿನ್ನ ಬೇಡಿಕೆ ತಲುಪಿದೆ. ಬಂದಿದ್ದೀನಿ. ಆತ್ರ ಪಟ್ಟು ಬಂದೆ ನೀನು. ನಾನು ಏನೋ ಹೇಳಕ್ ಹೊರಟಿದ್ದೆ ಧಾನ್ಯಗಿರಿಲಿ. ಕೇಳಲಿಲ್ಲ ನೀನು.
ಹತ್ರನೇ ಇದ್ದೀನಿ. ನಿನ್ ಸನ್ನಿಧಾನಕ್ಕೆ ಬರಕ್ಕಾಗ್ಲಿಲ್ಲ ನೋಡಮ್ಮ, ಕ್ಷಮಿಸ್ಬಿಡು. ಕಾರಣ ಇದೆ. ಕಾಲ ಸನ್ನಿಹಿತವಾಗಿಲ್ಲ, ಪಕ್ವವಾಗಿಲ್ಲ, ಮನಸ್ಸು ಪರಿಪೂರ್ಣವಾಗಿಲ್ಲ. ಕಾರಣ ಅಂದ್ರೆ ನಿನ್ನಿಚ್ಛೆ ಯಾಕೆ ಅಂತ ಪ್ರಶ್ನೆ ಮಾಡಲ್ಲ ನಾನು. ಆದ್ರೆ ನಿನ್ ಸೇವೆ ಮಾಡಬೇಕು, ನಿನ್ನನ್ನ ಸ್ತುತಿಸ್ತಿರ್ಬೇಕು ಅಂತ ಅನ್ನಿಸ್ತಿದೆ ಮನಸ್ಸಲ್ಲಿ. ನಿನಗೆ ಯಾವ ಸೇವೆ ಮಾಡಿದ್ರೆ ಸಂತೋಷ ಆಗತ್ತೆ ಅಮ್ಮ? ನಿನ್ನ ಮನಸ್ಸಿಗೆ ಬಂದಿತ್ತು. ಮಗಳು ಪ್ರೀತಿಯಿಂದ ಏನೇ ಸಲ್ಲಿಸಿದ್ರೂ ತಾಯಿಗೆ ಸಂತೋಷವಾಗುತ್ತೆ. ಇಂಥದ್ದೇ ಬೇಕು ಅಂತ ತಾಯಿ ಮಗಳಲ್ಲಿ ಕೇಳೋದಿಲ್ಲ. ನನಗಿಲ್ಲಿ ಏನೇನು ಸಿಗತ್ತೋ ನಿನಗೆ ಅರ್ಪಿಸ್ತೀನಮ್ಮ. शङ्खं चक्रवराभयं च दधतीं बालेन्दुमौळीं शुभाम् सिंहस्योपरि संस्थितां त्रिनयनां मूकासुरच्छेदिनी श्रीकोलापुरवासिनीं भगवती ध्यायामि मूकाम्बिका ध्यायामि मूकाम्बिका. ಮಹಾಸ್ವಾಮಿ, ನಂದೊಂದು ಅರಕೆ ಇದೆ. ಹೇಳಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಸಾಬೀತು ಮಾಡಬೇಕು, ಬರೀ ಬಾಯಿ ಮಾತು ಪ್ರಯೋಜನ ಇಲ್ಲ. ಅದಕ್ಕೆ ಪಾರ್ವತಿ ಅವಕಾಶನೇ ಕೊಡ್ತಿಲ್ಲ. 5 ನಿಮಿಷ, 5 ನಿಮಿಷ ಅವಕಾಶ ಕೊಟ್ಟರೆ ಪಾರ್ವತಿ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊತೀನಿ. ಅಕ್ಷತನ ವಿಚಾರವಾಗಿ ಏನೇನು ನಡೀತು ಅಂತ ಅವಳಿಗೆ ತಿಳಿಸಿ ಹೇಳ್ತೀನಿ. ಪಾರ್ವತಿಗೆ ನಾನು ಯಾವತ್ತೂ ದ್ರೋಹ ಮಾಡಿಲ್ಲ. ಮಾತಾಡ್ತೀರಾ ಪಾರ್ವತಿ? ತೀರ್ಪು ಹೇಳಕ್ ಮುಂಚೆ ಏನಾದ್ರು ಮಾತನಾಡಬೇಕು ಅಂದ್ರೆ ಮಾತಾಡಿ. ಏನು ಉಳ್ದಿಲ್ಲ ಮಾತಾಡೋಕೆ. ಅಮ್ಮನವ್ರ ಇಚ್ಛೆ ಇದ್ದ ಹಾಗಾಗ್ಲಿ ಈ ತೀರ್ಪು ಕೊಟ್ಬಿಡಿ ಮಹಾಸ್ವಾಮಿ. ಮಾನಸಿಕವಾಗಿ ನಾನು ದೂರವಾಗಿದ್ದೀನಿ. ನನ್ನ ಉಪಸ್ಥಿತಿ ಆ ಮನೇಲಿ ಬೇಕಾಗಿಲ್ಲ ಅಷ್ಟೇ. ಅಮ್ಮನವ್ರ ಭಕ್ತರು ಯಾವಾಗಲೂ ತಾಳ್ಮೇಲಿರ್ತಾರೆ ಪಾರ್ವತಿ. ನಿಮ್ಮ ಬಾಯಲ್ಲಿ ಅಮ್ಮನವ್ರ ಹೆಸರು ಬರಬಾರ್ದು. ಅದಕ್ಕೆ ನೀವು ನನ್ನ ಜೊತೆ ಕ್ಷೇತ್ರಕ್ಕೆ ಕರೆದ್ರೆ ಬರೋದಿಲ್ಲ. ತಪ್ಪು ಮಾಡಿದಿರಿ, ನನಗೆ ಮೋಸ ಮಾಡಿದಿರಿ. ನನ್ನ ಪಕ್ಕ ನಿಂತು ದೇವ್ರ ಕೈ ಮುಗಿಯೋಕ್ಕೂ ಭಯ ನಿಮ್ಗೆ. ನೀವು ತೀರ್ಪು ಕೊಡಿ ಮಹಾಸ್ವಾಮಿ. ನನಗೆ ಯಾವ 5 ನಿಮಿಷನೂ ಬೇಡ ಮಹಾಸ್ವಾಮಿ. ಇಲ್ಲಿಂದ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ನನ್ನ ವಿರುದ್ಧವಾಗಿ ತೀರ್ಪು ಬಂದರೂ ಪರವಾಗಿಲ್ಲ. ನಂಬಿಕೆ ಇಲ್ಲದ ಕಡೆ ನಾನಿರೋದಿಲ್ಲ. ನನ್ನ ಪಾಲಿಗೆ ಹೆಂಡತಿ ಇಲ್ಲ. ನೀನು ಶ್ರೀರಂಗಂ ಹೊರಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಾರ್ವತಿ. ಜೊತೆಯಲ್ಲಿರೋದಕ್ಕೆ ನನಗೂ ಮನಸ್ಸಿಲ್ಲ. ನಾನು ಈಗೇನು ಹೇಳಿದ್ರು ನಂಬಲ್ಲ. ಹೇಳ್ತಿದ್ದೀರಲ್ಲ ಮಹಾತಾಯಿ ಅಂತ, ಆ ಮಹಾತಾಯಿನೇ ದೇವಲೋಕದಿಂದ ಇಳಿದು ಬಂದು ನನ್ನ ಪ್ರಾಮಾಣಿಕತೆ ಬಗ್ಗೆ ಹೇಳಬೇಕು ಅಷ್ಟೇ. ಹೊತ್ತು ಮೀರಬಾರ್ದು ಭೂಪಾಲು. ಅಕ್ಷತಾ ಎಲ್ಲಿ? ಜನ್ನನ ಕಡೆಯವ್ರು ಕರ್ಕೊಂಡು ಹೋಗಿದ್ರೆ ದಂಡೆ ಅಕ್ಷತ. ಜನ್ನನ ಕಾರಲ್ಲಿ ಶಂಕ ಇದೆಯಲ್ಲ.
ಅರ್ಧ ಗಂಟೆ ಆಯ್ತು ದಣೆ ಹೋಗಿ. ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀನಿ. ಶಂಕ ಕಾರ್ನಲ್ಲಿ ಇದ್ದಿದ್ದಾನೆ ಗೊತ್ತಾಗ್ಲಿಲ್ಲ ದಣೆ. ಯಾವ ಕಡೆ ಹೋಯ್ತು ಕಾರ್ ಹೇಳೋ. ಅದಕ್ಕೆ ನಾ ಹೇಳಿದ್ದು ನಿಮಗೆ ನೇರವಾಗಿರಿ ಅಂತ ಹೇಳಿ. ಬಂದ ತಕ್ಷಣ ಎಂತ ಮಾತಾಡ್ಕೊಂಡು ನಿಂತಿದ್ರಿ. ಶಂಕ ಅಂತ ಕೇಳಿದ್ರೆ ಪಟ್ಟಂತೆ ಕೊಡ್ತಿದ್ದೆ. ಕಾರ್ ನಿಮ್ ಮನೆ ಕಡೆಗೆ ಹೋಗಿರ್ಬೇಕು ದಣಿ. ಶಂಕ ಮುಖ್ಯ. ಕಾರ್ ನಾನೇ ನಿಮ್ ಮನೆ ಕಡೆ ಹೋಗೋದಕ್ಕೆ ಕೇಳಿದ್ದೆ. ಕಾರು ಅಲ್ಲೇ ಇರುತ್ತೆ, ಶಂಕನು ಅಲ್ಲೇ ಇರುತ್ತೆ. ತೆಗಿಯೋ ಗಾಡಿನ. ಗಾಡಿ ತೆಗ್ಯ. ಬಿಳಿಗಾರ ಬಂತಾನೆ ಇಲ್ಲಿ ಯಾವ ಕಾರು ಬರ್ಲಿಲ್ಲ. ಎಲ್ಲೋ ಜನ ನೀನು ಹುಡುಗರು. ಕಾರ್ ಎಲ್ಲಿ, ಶಂಖ ಎಲ್ಲಿ? ಹೊರಟು 45 ನಿಮಿಷ ಆಯ್ತು ಕಣ. ಹೇಳಿದ್ದೀನಿ ಒಬ್ಬೊಬ್ಬರನ್ನು ಉಳಿಸೋದಿಲ್ಲ ಇವತ್ತು. ಹೋಗಬೇಡಿ, ತಾಳ್ಮೆ ಎಂದಿರಿ. ಹುಡುಗ್ರಿಗೆ ಊರು ಹೊಸದು, ಚಿಕ್ಕ ಊರು ಹುಡುಕಿದ್ರಾಯ್ತು. ಗಾಡಿ ತೆಗ್ಯ. ಶಂಖ, ಹುಡುಗಾಟಗಳು ಬೇಡ ಹೇಳಿದ್ದೀನಿ. ಬಿಡಿ ಭಾಯ್, ನಮ್ಮವ್ರಿಗೆ ಗೇಟ್ ಬಿದ್ದಿತ್ತ. ಮಲೆ ಮಲೆ ಏ ಮಲೆ, ಏಯ್ ಮಲೆ, ಹೇಳ ಮಲೆ, ಮಲೆ ಎಂತ ಆಯ್ತಾ? ಅಮ್ಮ